ಯಾರಿಗೆ ಕರುಣೆ ತೋರಿಸುವಂಥವ್ರಿ ದೇವರು? ಕರುಣೆ ಉಳ್ಳವರ ಜನರು ಯಾರಿಗೆ ಕನಿಕರ ಹಾಕಬೇಕು? ಯಾರಿಗೆ ಕರುಣೆ ತೋರಿಸ್ಬೇಕು? ಇಂಥ ಕುಲದವ್ರಿಗ, ಇಂಥ ಕುಲದವ್ರಿಗೆ, ಇಂಥ ಜಾತಿಯವ್ರಿಗೆ, ಇಂಥ ಮತದವ್ರಿಗೆ ಅಂತ ಹೇಳಿದಾರ ದೇವರು? ಅಥವಾ ಕ್ರೈಸ್ತರು ಮಾತ್ರ ಈ ರೀತಿ ಮಾಡಬೇಕು ಅಂತ ಏನಾದರೂ ಹೇಳಿದಾರ? ಇಲ್ಲ. ಭೂಮಿ ಮೇಲಿರುವಂಥ ಸರ್ವ ಮಾನವರು ಕರುಣೆ ಉಳ್ಳವರಾಗಿರಬೇಕು. ಯಾಕಂದರೆ ನಾನು ಕರುಣೆ ಉಳ್ಳವನು, ನಾನು ದಯೆ ತೋರಿಸುವವನು, ನಾನು ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗುವಂಥ ದೇವರು ನಾನಾಗಿದ್ದೇನೆ. ಮತ್ತೆ ನನ್ನ ಮಕ್ಕಳಾದಂಥ ನೀವು ಯಾವ ರೀತಿ ಇರಬೇಕು? ಕ್ರೂರರಾಗಿ, ಮೃಗಗಳಂತೆ, ಒಬ್ಬರನ್ನೊಬ್ಬರು ದ್ವೇಷಿಸುವವರು, ಒಬ್ಬರ ರಕ್ತವನ್ನು ಒಬ್ಬರು ಸುರಿಸುವವರಾಗಿರ್ಬೇಕಂತ ದೇವರು ಹೇಳ್ತಾ ಇದ್ದಾರೆ. ದೇವರ ಭಾವನೆ ಏನು? ದೇವರ ಮನಸ್ಸು ಎಂಥದ್ದು? ನಾನು ಕರುಣೆ ಉಳ್ಳವನು, ನೀವು ಕರುಣೆ ಉಳ್ಳವರಾಗಿರಿ. ನಾನು ನೀತಿವಂತನು, ನೀವು ನೀತಿವಂತರಾಗಿರಿ. ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ. ನನ್ನ ಮಕ್ಕಳು ನನ್ನ ರೀತಿ ಇರಬೇಕಂತ ಪ್ರತಿಯೊಬ್ಬರು ತಂದೆ ತಾಯಿಗಳು ಏನು ಅನ್ಕೋತಾರಂದ್ರೆ, ನನ್ನ ಮಕ್ಕಳು ನನ್ನ ಥರನೇ ಇರಬೇಕು, ನನ್ನ ಮಗಳು ನನ್ನ ಥರನೇ ಇರಬೇಕು, ನನ್ನ ಸ್ವಭಾವನೇ ಪಡ್ಕೊಂಡಿರ್ಬೇಕು ಅಂತ. ಒಬ್ಬ ಗೂಂಡಾನು ನೋಡಿ ಬೇರೆ, ಗೂಂಡಾನು ಕೂಡ ತನ್ನ ಮಗನು ಒಳ್ಳೆ ರೀತಿಯಲ್ಲಿ ಬದುಕಬೇಕಂತ ಆಸೆ ಪಡ್ತಾರೆ. 1000ರಲ್ಲೋ ಇಲ್ಲ ಲಕ್ಷದಲ್ಲೋ ಅಥವಾ 100ರಲ್ಲೋ ಕೆಲವೊಂದು ಕಿಡಿಗೇಡಿಗಳು ತಂದೆಗಳಿರ್ತಾರೆ. ಅವರೆಂಥ ದುಷ್ಟ ಸ್ವಭಾವವುಳ್ಳವರಾಗಿರ್ತಾರೆ ಅಂದರೆ, ಆತನು ಹೇಗೆ ನೀಚನೋ, ಆತನು ಹೇಗೆ ಕೊಲೆಗಡುಕನೋ, ಆತನು ಹೇಗೆ ಭಯಂಕರನೋ, ಅದೇ ರೀತಿ ತನ್ನ ಮಗನನ್ನು ಸಹ ಬೆಳೆಸಿ, ಇವನು ಸತ್ತು ನರಕಾಗ್ನಿಗೆ ಹೋಗ್ತಾನೆ, ಆ ಮಗನು ಕೂಡ ಸತ್ತಾದ ಮೇಲೆ ಇವನ ಬಳಿಯಲ್ಲಿ ನರಕಾಗ್ನಿಗೆ ಹೋಗೋ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸುವಂಥ ಕೆಲವು ತಂದೆ ತಾಯಿಗಳಿದ್ದಾರೆ. ಎಲ್ಲರೂ ಆ ರೀತಿ ಇರಲ್ಲ. ಮತ್ತೆ ದೇವ್ರು ಹೇಳುವಂಥ ಮಾತು, ನಾನು ಪರಿಶುದ್ಧನು, ನಾನು ಕರುಣೆ ಉಳ್ಳವನು. ನಿನ್ನ ಜೀವಿತದಲ್ಲಿ ನೀನು ಎಷ್ಟೋ ಪಾಪ ಮಾಡಿದ್ರು, ಎಷ್ಟೋ ಕ್ರೂರನಾಗಿ ಬದುಕಿದ್ರು, ನೀನು ಎಷ್ಟೇ ಭಯಂಕರನಾಗಿದ್ರು, ನಿನ್ನ ಮೇಲೆ ತಕ್ಕ ಸಮಯದಲ್ಲಿ ಸೂರ್ಯನ ಬೆಳಕು, ಮೂಗಿಗೆ ಕರೆಕ್ಟಾಗಿ ಗಾಳಿ, ಹೊಟ್ಟೆಗೆ ಬೇಕಾದ ಆಹಾರವನ್ನು ನಾನು ಹೇಗೆ ದಯ ಪಾಲಿಸ್ತಾ ಇದ್ದೇನೋ, ನಿನ್ನ ಪಾಪವನ್ನೆಲ್ಲ ನಾನು ನೆನೆಸಿಕೊಂಡ್ರೆ ಒಂದು ಕ್ಷಣದಲ್ಲಿ ನಿನ್ನ ಉಸಿರು ನಿಂತೋಗುತ್ತೆ, ನಿನ್ನ ಪ್ರಾಣ ಈ ಲೋಕವನ್ನು ಬಿಟ್ಟು ಹೋಗುತ್ತೆ. ಆದ್ರೆ ನಾನು ಅದನ್ನು ನೆನೆಸ್ಕೊತಾ ಇಲ್ಲ, ನಾನು ಮರ್ತೋಗ್ತಾ ಇದ್ದೀನಿ. ಯಾಕೆ? ಎಂದಲ್ಲ ನಾಳೆ ನಾನು ನಿನ್ನ ಮೇಲೆ ಕರುಣೆ ತೋರಿಸಿದ ಹಾಗೆ ನೀನು ಮತ್ತೊಬ್ಬರನ್ನು ಕರುಣೆ ತೋರಿಸ್ತೀಯ ಅಂತ ಒಂದೇ ಒಂದು ಉದ್ದೇಶದಿಂದ, ನಾನು ಸಹಿಸಿಕೊಂಡ ಹಾಗೆ ನೀನು ಬದುಕಬೇಕು ಅನ್ನುವಂಥ